ಈ ಸೈಬರ್ ಕಳ್ಳರು ಹಲವಾರು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಬೇಕಾದಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಿರ್ತಾರೆ. ಅಂಥದ್ದೇ ಒಂದು ಘಟನೆ ಹಿರಿಯ IAS ಅಧಿಕಾರಿ ಮಣಿವಣ್ಣನ್ಗೆ ಫೇಕ್ ಅಕೌಂಟ್ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಮಣಿವಣ್ಣನ್ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದಿದ್ದಾರೆ ವಂಚಕರು. 9 ತಿಂಗಳಲ್ಲಿ 2ನೇ ಬಾರಿ ಪೊಲೀಸರಿಗೆ ದೂರು ನೀಡಿದ ಮಣಿವಣ್ಣನ್ರವರು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ. ಬೆಂಗಳೂರು ಸೆಂಟ್ರಲ್ ಸೈಬರ್ ಕ್ರೈಮ್ ಠಾಣೆಯಲ್ಲಿ FIR ದಾಖಲಾಗಿದೆ. 9 ತಿಂಗಳ ಹಿಂದೆಯೂ ನಕಲಿ ಖಾತೆ ಓಪನ್ ಮಾಡಿದ್ರು ಸೈಬರ್ ಖದೀಮರು. ಆಗ ಪೊಲೀಸರಿಗೆ ದೂರು ನೀಡಿರ್ತಾರೆ IAS ಅಧಿಕಾರಿ ಮಣಿವಣ್ಣನ್. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದ ಯಾವ ಕ್ರಮವೂ ಆಗಿರಲಿಲ್ಲ. ಹಿರಿಯ IAS ಅಧಿಕಾರಿ ಮಣಿವಣ್ಣನ್ಗೆ ಫೇಕ್ ಅಕೌಂಟ್ ಕಾಟ ಮತ್ತೆ ಆಗಿದೆ. ಅವರ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ತೆರೆದಿದ್ದಾರೆ ವಂಚಕರು. ಹಿರಿಯ IAS ಅಧಿಕಾರಿ ಮಣಿವಣ್ಣನ್ ಅವರು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ. ಈ ಹಿಂದೆ 9 ತಿಂಗಳ ಹಿಂದೆ ಅವರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿತ್ತು. ಆಗಲೂ ಕೂಡ ಇವರು ಹೋಗಿ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದರೆ ಇಲ್ಲಿಯ ತನಕೂ ಕೂಡ ಯಾವುದೇ ಥರವಾದಂತಹ ಕ್ರಮ ಆಗಿರಲಿಲ್ಲ. ಇದೀಗ ಮತ್ತೆ ಅವರ ಹೆಸರಿನಲ್ಲಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಮತ್ತೆ ಹೋಗಿ ಮಣಿವಣ್ಣನ್ ಅವರು IAS ಅಧಿಕಾರಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಆಗಿದೆ ಈ ಕ್ಷಣಕ್ಕೆ. ಏನಾಗುತ್ತೆ ಕ್ರಮ? ಈ ಬಾರಿ ಆದರೂ ಕೂಡ ಅವರ ವಿರುದ್ಧ ಕ್ರಮವನ್ನು ವಹಿಸ್ತಾರಾ? ಈ ಫೇಕ್ ಅಕೌಂಟ್ ಸೈಬರ್ ಖದೀಮರು ಅಕೌಂಟ್ಸ್ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗೆ ಸಂಬಂಧಪಟ್ಟಂತಹ ಸ್ನೇಹಿತರಿಗೋ ಇನ್ನೊಬ್ರಿಗೋ ಮತ್ತೊಬ್ಬರಿಗೋ ಮೆಸೇಜ್ಗಳು ಮಾಡ್ತಾರೆ, ದುಡ್ಡುಗಳನ್ನು ಹೊಡೆಯುವಂತಹ ಕೆಲಸ ಮಾಡ್ತಾರೆ. ಹೀಗಾಗಿ FIR ಮತ್ತು ಮಣಿವಣ್ಣನವರ ಹೆಸರಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿರೋದಕ್ಕಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ದಾರೆ ವಂಚಕರು. ಈಗ ಮತ್ತೆ ಆಕ್ಟಿವ್ ಆಗಿರುವ 4-5 ಫೇಸ್ಬುಕ್ ನಕಲಿ ಖಾತೆಗಳು. ಮಣಿವಣ್ಣನ್ ಫೋಟೋ ಬಳಸಿಕೊಂಡು ಖಾತೆ ತೆರೆದಿದ್ದಾರೆ ಖದೀಮರು. ಆರೋಪಿಗಳನ್ನು ಪತ್ತೆ ಮಾಡಿ ಅಕೌಂಟ್ ಡಿಆಕ್ಟಿವೇಟ್ ಮಾಡುವಂತೆ ದೂರು ಕೊಟ್ಟಿದ್ದಾರೆ ಮಣಿವಣ್ಣನ್ ಅವರು. ನಕಲಿ ಖಾತೆ ಓಪನ್ ಮಾಡಿ ಫರ್ನಿಚರ್ ಮಾರಾಟದ ಹೆಸರಿನಲ್ಲಿ ಮೆಸೇಜ್ ಮಾಡಿದ್ದಾರಂತೆ. ಅವರಿಗೆ ಸಂಬಂಧಪಟ್ಟಂಥವರಿಗೆ ಮೆಸೇಜ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರು CRPFನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ವರ್ಗಾವಣೆ ಆಗ್ತಾ ಇದ್ದಾರೆ, ಫರ್ನಿಚರ್ ಮಾರಾಟ ಮಾಡ್ತಿದ್ದಾರೆ, ನಾನು ನೋಡಿದ್ದೇನೆ, ಬೇಕಾದರೆ ನೀವು ಖರೀದಿಸಬಹುದು ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಆ ಫೇಕ್ ಅಕೌಂಟ್ಸ್ನಿಂದ. ಸದ್ಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಸೈಬರ್ ಪೊಲೀಸರು. ಕೇಸ್ ದಾಖಲಾಗ್ತಾ ಇದ್ದಂತೆ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿ ಮತ್ತೆ ಒಂದಷ್ಟು ಬೇರೆ 6 to 7 ಅಕೌಂಟ್ಸ್ ಆಕ್ಟಿವೇಟ್ ಆಗಿದ್ದಾವೆ. ಈ ಕ್ಷಣಕ್ಕೆ ಮಣಿವಣ್ಣನ್ ಅವರು ಕೊಟ್ಟಂತಹ ಕಂಪ್ಲೇಂಟ್ ಮೇರೆಗೆ ಒಂದು FIR ದಾಖಲಾಗುತ್ತೆ. ಆ ಕ್ಷಣಕ್ಕೆ ಅವರ ಒಂದು ಅಕೌಂಟ್ ಡಿಆಕ್ಟಿವೇಟ್ ಆಗಿ ಮತ್ತೆ ಉಳಿದಂಥ 6-7 ಅಕೌಂಟ್ಗಳು ಆಕ್ಟಿವೇಟ್ ಆಗಿದ್ದಾವೆ. ಈ ಮಧ್ಯದಲ್ಲಿ ನಾನು ಹೇಳಿದ ಹಾಗೆ ಸೈಬರ್ ಕ್ರೈಮ್ ವಂಚಕರು ಮಾಡುವಂಥದ್ದೇ ಹೀಗೆ. ಒಂದು ಅವ್ರ ಬಿಸ್ನೆಸ್ನ ವರ್ಕೌಟ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ದುಡ್ಡು ಮಾಡೋದಕ್ಕೆ, ದುಡ್ಡು ಹೊಡೆಯೋದಕ್ಕೆ ಅವರು ಪ್ಲ್ಯಾನ್ಗಳನ್ನು ರೂಪಿಸ್ಕೊಂಡಿರ್ತಾರೆ. ಸೊ ಹೀಗಾಗಿ ಅವ್ರಿಗೆ ಸಂಬಂಧಪಟ್ಟಂಥವ್ರಿಗೆ ಮೆಸೇಜ್ಗಳು ಮಾಡಿದ್ದಾರೆ. ಇವರು ಫೋಟೋ ಇಟ್ಕೊಂಡು DP ಇಟ್ಕೊಂಡು, ಈ ಥರ ಏನೋ ಫರ್ನಿಚರ್ ಮಾರಾಟ ಇದೆ, ನನ್ನ ಫ್ರೆಂಡ್ CRPFನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವರು ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ, ಈ ಥರ ಫರ್ನಿಚರ್ ಇದೆ ನೋಡಬಹುದು, ನಾನು ನೋಡಿದ್ದೀನಿ, ನೀವು ಅವ್ರು ತೊಗೊಳ್ಳೋರೆ ತೊಗೊಳ್ಳಿ, ಈ ಥರ ಎಲ್ಲವೂ ಕೂಡ ಮೆಸೇಜ್ಗಳು ಮಾಡಿದ್ದಾರಂತೆ. ಹೀಗಾಗಿ ಈ ಕ್ಷಣಕ್ಕೆ ಅವರನ್ನು ಗುರುತು ಹಚ್ಚಿ ಪತ್ತೆ ಹಚ್ಚಿ ಆಕ್ಟಿವ್ ಇರುವಂಥ ಅಕೌಂಟ್ಗಳನ್ನು ಡಿಆಕ್ಟಿವೇಟ್ ಮಾಡಿಸಿ ಅಂತ ಮಣಿವಣ್ಣನ್ ಅವರು ಒತ್ತಡವನ್ನು ತಂದಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರ ಮೇಲೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ IAS ಮಣಿವಣ್ಣನ್ ಅವರು ಅವರ ಫೋಟೋವನ್ನು ಬಳಸಿಕೊಂಡು ಹೀಗೆ ಸೈಬರ್ ಕ್ರೈಮ್ ವಂಚಕರು ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೆಸೇಜ್ಗಳನ್ನು ಮಾಡಿ ದುಡ್ಡು ಮಾಡೋದಿರಬಹುದು, ಬಿಸ್ನೆಸ್ಗಳನ್ನು ಮಾಡಿಸ್ಕೊಳ್ಳೋದಿರಬಹುದು. ಬಟ್ ಈ ಕ್ಷಣದ ಮಾಹಿತಿಯಲ್ಲಿ ಯಾರೂ ಕೂಡ ಆ ಥರದಕ್ಕೆ ಒಳಗಾಗಿಲ್ಲ, ಮೋಸ ಮತ್ತು ವಂಚನೆಗೆ ಅಂತ ಅಂದುಕೊಳ್ತಾ ಇದ್ದೇವೆ. ಬಟ್ ಎಲ್ಲವನ್ನೂ ಕೂಡ ಡಿಆಕ್ಟಿವೇಟ್ ಮಾಡಿಸಿ, ಡಿಲೀಟ್ ಮಾಡಿಸಿ ಈ ಒಂದು ವಂಚಕರನ್ನು ಪತ್ತೆ ಹಚ್ಚುವಂತಹ ಕೆಲಸ ಮಾಡಿ ಅಂತ ಪೊಲೀಸರಿಗೆ ಒತ್ತಡವನ್ನು ತಂದಿದ್ದಾರೆ.